ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆರೋಪವನ್ನ ಮಾಡಿದ್ದಾರೆ. ಇನ್ನೂ ಆರೋಪ ಪ್ರತ್ಯಾರೋಪ ನಿಂತಿಲ್ಲ. ಎಸ್ಪಿ ಪವನ್ ಅಮಾನತನ್ನ ಪ್ರಶ್ನೆ ಮಾಡಿದ್ದಾರೆ ರಾಮುಲು. ಡಿವೈಎಸ್ಪಿ ನಂದಾರೆಡ್ಡಿ ಕುಮ್ಮಕ್ಕಿನಿಂದಲೇ ಈ ಗಲಾಟೆ ನಡೆದಿದೆ. ಮೊದಲೇ ಗಲಾಟೆ ನಡೆದಿದ್ರೆ ಗಲಭೆ ಆಗ್ತಿರ್ಲಿಲ್ಲ. ಭರತ್ ರೆಡ್ಡಿಯನ್ನ ಕೂಡಲೇ ಬಂಧನ ಮಾಡಬೇಕು ಅಂತಕ್ಕಂಥ ಮಾತನ್ನ ಕೂಡ ಅವರು ಆಡಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಜನಾರ್ದನ್ ರೆಡ್ಡಿ ಉಳಿತಿರ್ಲಿಲ್ಲ. ಯಾಕೆಂದ್ರೆ ಅವ್ರ ಟಾರ್ಗೆಟ್ ಇದ್ದಿದೆ ಜನಾರ್ದನ್ ರೆಡ್ಡಿ. ಹೀಗೆಲ್ಲ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಕೂಡ. ಬಳ್ಳಾರಿಯಲ್ಲಿ ಅಂದರೆ ಬ್ಯಾನರ್ ವಿಷಯಕ್ಕೆ ಎರಡು ಗುಂಪುಗಳ ಗಲಾಟೆ ನಡೆದಿದೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಟ್ಟಿದ್ದಾರೆ. ಈ ಕುರಿತು ಅಂದರೆ ಮಾಜಿ ಸಚಿವರಾಗಿರುವಂಥ ರಾಮುಲು ಅವರು ಮಾತಾಡ್ಕೊಂಡು ಬನ್ನಿ ಸರ್. ಈಗಾಗಲೇ ಮತ್ತೆ ಗಂಭೀರವಾಗಿ ಆರೋಪ ಮಾಡಿರಿ. ಅಂದರೆ 12 ತಾಸು ಒಳಗಡೆ ಆಗಿರುವಂಥ SP-ಯನ್ನೇ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡುತ್ತಂದರೆ ಇದು ಮೂಲ ಅಂದರೆ ಈ ಗಲಾಟೆ ಕಾರಣ ಅದನ್ನು ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಏನು ಸರ್? ನಾನು ಮೊದಲನೇದಾಗಿ ಸರ್ಕಾರಕ್ಕೆ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು SP ಸಾಹೇಬರವರು ಅವರು ವರ್ಗಾವಣೆ ಆಗಿ ಎಷ್ಟು ತಾಸಾಗಿದೆ? ಬೆಳಗ್ಗೆ ಅವ್ರು ಚಾರ್ಜ್ ತೊಗೊಂಡು ಆ ಗಲಭೆ ಆಗಂಥ ಸಮಯ ತಂದ್ಕೊಂಡ್ರೆ 12 ತಾಸೇ ಆಗಿದೆ. 12 ತಾಸಲ್ಲಿ ಅವ್ರು ಏನು ಮಾಡೋಕ್ಕಾಗುತ್ತೆ? ಗಲಭೆ ಅಂತೂ ಇಲ್ಲ ಆಗಿದೆ. ಗಲಭೆ ಆದಂಥ ಟೈಮಲ್ಲಿ ಘರ್ಷಣೆ ಆಗಿ ಅವರು ಯಾರು ಬಂದಿದ್ರು, ಅವರು ಯಾರವರು ಬಂದಿದ್ದಂಥವ್ರು ಸತೀಶ್ ರೆಡ್ಡಿ ಅನ್ನೋವಂಥವ್ರು ಖಾಸಗಿ ವ್ಯಕ್ತಿಗಳ ಅಂಗರಕ್ಷಕರಿಂದನೇ ಅವರವರಲ್ಲಿ ಒದ್ದಾಡಿಕೊಂಡು ಅವರವರಲ್ಲಿ ನೂಕುಲು ಮಾಡಿಕೊಂಡು ಅವರವರೇ ಫೈರ್ ಮಾಡ್ಕೊಂಬಿಟ್ಟಾರ. ಆ ಫೈರ್ ಮಾಡ್ಕೊಂಡಿರೋಂಥ ಕಾರಣದಿಂದ ಒಬ್ಬ ಹುಡುಗ ತೀರ್ಕೊಂಡೋಗಿದ್ದಾನೆ. ಆಲ್ರೆಡಿ ಅವ್ರನ್ನ 12 ತಾಸು ಒಳಗಡೆ ಸಸ್ಪೆಂಡ್ ಮಾಡೋದು ಬೇಕಿತ್ತು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಯಾಕಂದರೆ 12 ತಾಸದಲ್ಲಿ ಇವತ್ತು ನಾನು ಭಾಳಷ್ಟು ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀವಿ. ಇವತ್ತು ಸಾಕಷ್ಟು ಮುಖ್ಯಮಂತ್ರಿಗಳು ಕೂಡ 7 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಯಾರನ್ನು ಅಕಸ್ಮಿತವಾಗಿ ಬಂದು ಸೆಟೇಟ್ ಆಗೋದ್ರೆ 6 ತಿಂಗಳ ಕಾಲ ನಾವು ಅಂತೀವಿ, ನಾವು ತಮಾಷೆಗೆ ಏನಂತೀವಿ ಅಂದರೆ ಹನಿಮೂನ್ ಪೀರಿಯಡ್ ಅಂತೇಳಿ ಕರಿತೀವಿ. ಆ 6 ತಿಂಗಳ ಕಾಲ ಅವ್ರಿಗೆ ಆ ಸಮಯ ಕೊಡಬೇಕಾಗುತ್ತೆ. ಬೆಳಿಗ್ಗೆ ಬಂದು ರಾತ್ರಿ ಒಳಗಡೆ ಅವ್ರ ಕುಟುಂಬ ಶಿಫ್ಟ್ ಮಾಡೋಕ್ಕಾಗಲ್ಲ, ಅವ್ರ ಮನೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಅವರು ಏನೋ ಒಂದು ಮೈಂಡ್ ಸೆಟ್ಟಿಂದ ಅವರು ಕೂಡ ಇಲ್ಲಿ ಬಂದು ಕೆಲಸ ಮಾಡೋಂಥ ಸ್ಥಿತಿಯಲ್ಲಿ ಇರಲ್ಲ. ಟ್ರಾನ್ಸ್ಫರ್ ಅಂದ ತಕ್ಷಣ ಎಲ್ಲ 12 ತಾಸಲ್ಲಿ ಏನು ಮಾಡೋಕ್ಕಾಗುತ್ತೆ? ಅವ್ರನ್ನ ಏನು ಇವತ್ತು ಸಸ್ಪೆಂಡ್ ಮಾಡಿದ್ರು, ಆ ಸಸ್ಪೆಂಡ್ ಮಾಡಿದಂಥ ವಿಚಾರ ಬೇಕಿತ್ತ ಅನ್ನೋಂಥದ್ದು ಕೇಳೋದು ವಿಚಾರದಲ್ಲಿ ಯಾರು ತಪ್ಪಿದಸ್ರು ಅಂತೇಳಿ ಇವತ್ತು ಬಂದೂಕದಿಂದ ಆ ಯುವಕ ಯಾರು ರೆಡ್ಡಿ ರಾಜಶೇಖರ್ ರೆಡ್ಡಿ ಅವರು ಏನು ತೀರ್ಕೊಂಡೋಗಿದ್ದಾರೋ ಆ ಸತ್ತಿರೋಂಥ ಹುಡುಗಕ್ಕೆ ಅಲ್ಲಿ ಅವ್ರ ಕುಟುಂಬದಲ್ಲಿ ಕನ್ಫ್ಯೂಷನ್ಸ್ ಇದ್ದಾವೆ. ಏನು ಕನ್ಫ್ಯೂಷನ್ಸ್ ಇದ್ದಾವೆ? ಅವರು ಎಲ್ಲರೂ ಕೂಡ ಏನು ಕೆಲವು ಮಂದಿ ಹೇಳ್ತಾರೆ, ಇಲ್ಲ ಅಲ್ಲಿ ಹೋಗಿದ್ದರು, ಒಬ್ರಿಗೊಬ್ರು ಗುಂಪುಗಳಿಂದ ಘರ್ಷಣೆ ಆಗಿ ಅಲ್ಲಿ ಎಲ್ಲ ಒಂದು ಕಡೆ ಗೋಲಿ ಅಂದರೆ ಬಂದೂಕಿಂದ ಗೋಲಿ ಬಂದು ಅದು ಫೈರ್ ಆಗಿದೆ. ಆ ಫೈರ್ ಆಗಿರೋ ಕಾರಣ ರಾಜಶೇಖರ್ ರೆಡ್ಡಿ ಅವರು ತೀರ್ಕೊಂಡೋಗಿದ್ದಾರೆ ಅನ್ನೋಂಥ ಮಾಹಿತಿ ಇರ್ಬೋದು ಅವ್ರ ಮನೆಯಲ್ಲಿ. ಇವತ್ತು ಆಲ್ರೆಡಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಚಿತ್ರದುರ್ಗ ಉಸ್ತುವಾರಿಗಳು ಯಾರ್ಯಾರಿದೆ ಅವರೆಲ್ಲರೂ ಕೂಡ ಬಂದು ಖಾಸಗಿ ಗುಂಡುಮ್ಯಾನ್ಗಳಿಂದ ಅದು ಗುಂಡು ಆರಿದೆ ಅನ್ನೋಂಥದ್ದು ಭಾಳ ಕ್ಲಾರಿಟಿ ಕೊಟ್ಟಿದ್ದಾರೆ. ಖಾಸಗಿ ಗನ್ಮ್ಯಾನ್ಗಳು ನಮ್ಮ ಹತ್ರ ಇಲ್ಲ. ಅವ್ರ ಹತ್ರ ಇರೋ ಕಾರಣ ಖಾಸಗಿ ಗುಂಡುಗಳೆಲ್ಲ ಕೂಡ ಯಾರು ರಿವಾಲ್ವರ್ ಇದೆ ಅವರೆಲ್ಲ ಕೂಡ ಸ್ವಾಧೀನಪಡಿಸ್ಕೊಂಡಾರೆ. ಇಲ್ಲಿ ತನಕ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋಂಥದ್ದು ನನ್ನ ಪ್ರಶ್ನೆ ಆಗಿದೆ. ಅರೆಸ್ಟ್ ಮಾಡಬೇಕಾಗಿತ್ತಲ್ಲ, ಇಷ್ಟು ತನಕ ಏನು ಮಾಡ್ತಾ ಇದ್ದಾರೆ? ಇಲ್ಲಿದ್ರೆ ಏನಾಗುತ್ತೆ ಅಂದರೆ ಇವತ್ತು ಹೇಳ್ತಾ ಇದ್ದಾರೆ ನಾವು ರಿವಾಲ್ವರ್ಗಳು ಕಲೆಕ್ಟ್ ಮಾಡ್ಕೊಂಡಿರಿ, ಅವ್ರ ಗನ್ಗಳೆಲ್ಲ ಸ್ವಾಧೀನಪಡಿಸ್ಕೊಂಡಿವಿ, ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ ಅಂದರೆ ಯಾರು ಜವಾಬ್ದಾರಿ ಯಾರು? ಆಮೇಲೆ ಇನ್ನೊಂದು ಅಂದರೆ ಬಳ್ಳಾರಿ DSP ಆಗಿರುವಂಥ ಅವ್ರ ಮೇಲೆ ಸಹ ಗಂಭೀರ ಆರೋಪ ಮಾಡಿರಿ. ಅಂದ್ರೆ ಶಾಸಕರ ಜೊತೆಗೆ ಅವರು ಬರ್ತಾರೆ 50 ಸರ್ ನಾನು ಸಸ್ಪೆಂಡ್ ಮಾಡೋಕ್ಕಂತ ಹೇಳಿ ಆರೋಪನೆ ಮಾಡಿರೋಂಥ ವಿಚಾರ ನಾನು ಎಲ್ಲರ ಹತ್ರ ಮಾತಾಡೋಂಥ ಟೈಮಲ್ಲಿ ಕೇಳಿದೆ. ಅವರು MLA ಜೊತೆಯಲ್ಲಿ ಸುಮಾರು 2,000 ಮಂದಿ 3,000 ಮಂದಿ ಗುಂಪು ಕಟ್ಕೊಂಡು ಇಲ್ಲಿ ತನಕ ಬರ್ತಾಯಿದ್ರೆ ಪೊಲೀಸರು ಏನು ಮಾಡ್ತಾಯಿದ್ರು? ಓಕೆ, ಶ್ರೀರಾಮುಲು ಅವರ ಆರೋಪಗಳು ಡಿವೈಎಸ್ಪಿ ನಂದಾರೆಡ್ಡಿ ಅವ್ರ ಬಗ್ಗೆ ಆರೋಪ ಮಾಡ್ತಾರೆ. ಆದರೆ SP-ಯನ್ನು ಸಸ್ಪೆಂಡ್ ಮಾಡಿದ್ದು ಯಾಕೆ ಮಾಡೋ ಅಗತ್ಯ ಇರಲಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು.